ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು 2ನೇ ತಾರೀಕಿನಂದು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ಈಗಾಗಲೇ ಸುನಿಲ್ ಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದು, ಅಮಿತ್ ಶಾ ಅವರೇ ಖುದ್ದಾಗಿ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ಆರಂಭ ಮಾಡುತ್ತಿರುವುದು ಬಹಳ ಸಂತಸವನ್ನು ತಂದಿದೆ. ದೇಶ ಒಡೆಯುವ ಹೇಳಿಕೆ ನೀಡಿದಂತಹ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ಕ್ಷೇತ್ರದಿಂದಲೇ ಅಮಿತ್ ಶಾ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಲಿದ್ದಾರೆ. ಏಪ್ರಿಲ್ 2ನೇ ತಾರೀಕು ಕೇಂದ್ರದ ಗೃಹ ಸಚಿವರು, ನಮ್ಮ ಇಂದಿನ ರಾಷ್ಟ್ರೀಯ ಅಧ್ಯಕ್ಷರು ಆದಂತ ಗೌರವಾನ್ವಿತ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಆರಂಭ ಮಾಡ್ತಾ ಇದ್ದಾರೆ. 2ನೇ ತಾರೀಕು ಇಡೀ ದಿನ ಕರ್ನಾಟಕದಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. 370ನೇ ವಿಧಿಯನ್ನ ರದ್ದು ಮಾಡೋದ್ರ ಮುಖಾಂತರ ದೇಶ ಒಂದು ಅನ್ನುವಂತ ಸಂದೇಶವನ್ನ ಕೊಡೋದ್ರ ಮುಖಾಂತರ ಒಂದು ಗಟ್ಟಿತನದ ನಿಲುವನ್ನು ತೆಗೆದುಕೊಂಡಂತವರು ಸನ್ಮಾನ್ಯ ಅಮಿತ್ ಶಾ ಅವರು. ಅವರೇ ಕರ್ನಾಟಕದ ಚುನಾವಣಾ ಪ್ರಚಾರದ ಆರಂಭ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಸಹಜವಾಗಿ ಉತ್ಸಾಹವನ್ನ ಮೂಡಿಸ್ತಾ ಇದೆ. ದೇಶವನ್ನ ಒಡಿತೀವಿ ಅಂತ ಹೇಳಿ ದೇಶವನ್ನ ವಿಭಜನೆ ಮಾಡುವಂತ ಮಾನಸಿಕತೆಯನ್ನ ಇಟ್ಟುಕೊಂಡು ಹೇಳಿಕೆಗಳನ್ನ ಕೊಟ್ಟಂತಹ ಸಂಸದ ಡಿಕೆ ಸುರೇಶ್ ಅವರು ನಮ್ಮ ಕಣ್ಮುಂದೆ ಇರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ ದೇಶವನ್ನ ವಿಭಜನೆ ಮಾಡುವುದು, ನಮ್ಮ ಮಾನಸಿಕತೆ ದೇಶವನ್ನ ಜೋಡಿಸೋದು. ದೇಶವನ್ನ ಜೋಡಿಸ್ತವೆ, ದೇಶವನ್ನ ವಿಭಜಿಸಲಿಕ್ಕೆ ಬಿಡೋದಿಲ್ಲ ಅಂತ ಸಂದೇಶವನ್ನ ಕೊಡ್ತಾ ಅಮಿತ್ ಶಾ ಅವರು ಚನ್ನಪಟ್ಟಣದಿಂದ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡೋರಿದ್ದಾರೆ. ಬಹುಶಃ ಇಡೀ ಚುನಾವಣೆ ದೇಶ ಒಡೆಯೋರು ಬೇಕೋ, ದೇಶವನ್ನ ತುಂಡು ಮಾಡೋರು ಬೇಕೋ, ದೇಶವನ್ನ ಒಂದು ಮಾಡೋರು ಬೇಕು ಅನ್ನುವಂತ ಸಂದೇಶದ ಅಡಿಯಲ್ಲೇ ನಡೆಯುತ್ತೆ. ಈ ಹಿಂದೆ ಕೊಟ್ಟಂತ ಈ ಹೇಳಿಕೆಯನ್ನ ಇಡೀ ಕಾಂಗ್ರೆಸ್ ಮತ್ತೆ ಮತ್ತೆ ಸಮರ್ಥಿಸ್ಕೊಳ್ತಾ ದೇಶವನ್ನ ವಿಭಜನೆ ಮಾಡುವಂತ ಮಾನಸಿಕತೆಗೆ ಕಾಂಗ್ರೆಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ದೇಶವನ್ನ ಒಂದು ಮಾಡ್ತೇವೆ ಎನ್ನುವಂತ ವಿಶ್ವಾಸದ ಮಾತುಗಳನ್ನ ಹೇಳ್ತಾ ಅಮಿತ್ ಶಾ ಅವರು 2ನೇ ತಾರೀಕು ಚನ್ನಪಟ್ಟಣದಲ್ಲಿ ದೊಡ್ಡ ರೋಡ್ ಶೋವನ್ನ ನಡೆಸೋರಿದ್ದಾರೆ. ಅಮಿತ್ ಶಾ ಅವರ 2ನೇ ತಾರೀಕಿನ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಉಪಹಾರದ ಜೊತೆನಲ್ಲಿ ಎರಡೂ ಪಕ್ಷದ ಪ್ರಮುಖರ ಜೊತೆಗೆ ಉಪಹಾರ, ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಈ 5 ಲೋಕಸಭಾ ಕ್ಷೇತ್ರದ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿರುವಂತಹ ಶಕ್ತಿ ಕೇಂದ್ರ ಮೇಲ್ಪಟ್ಟಂತ ಕಾರ್ಯಕರ್ತರ ಸಮಾವೇಶ. ನಾವು 3 ಬೂತಿಗೆ 5 ಬೂತಿಗೆ ಒಬ್ಬ ಶಕ್ತಿ ಕೇಂದ್ರ ಅಂತ ಕರೀತೇವೆ. ಆ ಶಕ್ತಿ ಕೇಂದ್ರಕ್ಕೆ ಒಬ್ಬ ಅಧ್ಯಕ್ಷನನ್ನ ಈಗಾಗಲೇ ನೇಮಕ ಮಾಡಿದ್ದೇವೆ. ಆ ಶಕ್ತಿ ಕೇಂದ್ರ ಮೇಲ್ಪಟ್ಟಂತಹ ಸುಮಾರು 5,000 ಜನ ಕಾರ್ಯಕರ್ತರ ಸಮಾವೇಶ 5 ಲೋಕಸಭಾ ಕ್ಷೇತ್ರದ್ದು. ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರ ಈ 5 ಲೋಕಸಭಾ ಕ್ಷೇತ್ರದ ಸಮಾವೇಶ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತೆ.